Hello, my dear friends. Welcome back to my channel, Crime and Horror ಕಥೆಗಳು. ಇವತ್ತಿನ ವಿಡಿಯೋ ಬಂದು ಒಂದು ಹಾರರ್ ಕಥೆ ಆಗಲಿದೆ. ಸೊ ಹಾಗಾದರೆ ಬನ್ನಿ ನಮ್ಮ ಸೀರೀಸ್ನಲ್ಲಿ ಫಸ್ಟ್ ಹಾರರ್ ಕಥೆ ಏನಿದೆ ಅಂತ ನೋಡೋಣ. ಇವತ್ತಿನ ಕಥೆ ಒಬ್ಬ ಆಟೋ ಚಾಲಕನದ್ದು. ಈ ಕಥೆಯನ್ನು ನಾವು ಈಗ ಆ ಆಟೋ ಚಾಲಕನ ಪಾಯಿಂಟ್ ಆಫ್ ವ್ಯೂವಿಂದಲೇ ತಿಳ್ಕೊಳ್ಳೋಣ. ಸೊ ಆ ಆಟೋ ಚಾಲಕ ತನ್ನ ಆ ಭಯಾನಕ ಅನುಭವವನ್ನು ಹೀಗೆ ಹಂಚಿಕೊಳ್ಳುತ್ತಾನೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಜೇಶ್. ನನ್ನ ವಯಸ್ಸು 40 ವರ್ಷ. ನಾನು ಮೂಲತಃ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಒಂದು ಗ್ರಾಮದ ವಾಸಿಯಾಗಿರುತ್ತೇನೆ. ನಾನು ಈಗ ಸುಮಾರು 15 ವರ್ಷಗಳಿಂದ ಆಟೋ ಓಡಿಸುತ್ತಿದ್ದೇನೆ. ಆದರೆ ಆ ಒಂದು ದಿನ ನನಗೆ ಆದ ಆ ಭಯಾನಕ ಅನುಭವ ಯಾವತ್ತೂ ಆಗಿರಲಿಲ್ಲ. ಈ ಘಟನೆ ನಡೆದಿದ್ದು ಸುಮಾರು ಒಂದು 2 ವರ್ಷಗಳ ಹಿಂದೆ, ಅಂದರೆ 2022ರ ಜುಲೈ ತಿಂಗಳಲ್ಲಿ. ಅವತ್ತಿನ ದಿನ ಸಂಜೆ ನಮ್ಮ ಪಕ್ಕದ ಗ್ರಾಮದಿಂದ ನನಗೆ ಮಂಡಿಗೆ ಹೋಗಲಿಕ್ಕೆ ಒಂದು ಬಾಡಿಗೆ ಬರುತ್ತೆ. ಆ ಗ್ರಾಮದಿಂದ ಮಂಡಿ ಸುಮಾರು ಒಂದು 23 ಕಿಲೋಮೀಟರ್ ದೂರವಾಗಿರುತ್ತದೆ. ಸಂಜೆ ಸುಮಾರು 6:30 ಅಷ್ಟೊತ್ತಿಗೆ ನಾನು ಆ ಪ್ಯಾಸೆಂಜರ್ಸ್ನ ಪಿಕ್ ಮಾಡಿಕೊಂಡು ಆ ಗ್ರಾಮದಿಂದ ಮಂಡಿಗೆ ಹೊರಡುತ್ತೀನಿ. ಆ ಗ್ರಾಮದಿಂದ ಮಂಡಿಗೆ ಹೋಗುವ ದಾರಿ ತುಂಬ ಕಠಿಣವಾದದ್ದು. ಅಂದರೆ ಆ ದಾರಿಯಲ್ಲಿ ಬಹಳಷ್ಟು ಕರ್ವ್ಸ್ಗಳಿವೆ. ಹಾಗಾಗಿ ಈ ಡಿಸ್ಟೆನ್ಸ್ 23 ಕಿಲೋಮೀಟರ್ ಆದರೂ ಮಿನಿಮಮ್ 1 ಅವರ್ ಟೈಮ್ ಹಿಡಿಯುತ್ತೆ. ಸೊ ನಾನು ಸುಮಾರು 7:30 ಅಷ್ಟೊತ್ತಿಗೆ ಮಂಡಿ ತಲುಪಿರುತ್ತೇನೆ. ಪ್ಯಾಸೆಂಜರ್ಸ್ನ ನಾನು ಅವರ ಡೆಸ್ಟಿನೇಷನಿಗೆ ಡ್ರಾಪ್ ಮಾಡಿ ನನ್ನ ಬಾಡಿಗೆಯನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡುತ್ತೀನಿ. ಇದೇ ಸಮಯದಲ್ಲಿ ನನಗೆ ನನ್ನ ವೈಫಿನ ಕಾಲ್ ಬರುತ್ತೆ. ರೀ, ನೀವು ನಗರಕ್ಕೆ ಹೋಗಿದ್ದೀರಿ, ನನಗೆ ಕೆಲವು ವಸ್ತುಗಳು ಬೇಕು, ನೀವು ಖರೀದಿಸಬಹುದೇ ಅಂತ. ಸೊ ವೈಫ್ ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ? ಹಾಗಾಗಿ ನಾನು ಸಿಟಿ ಎಲ್ಲ ಸುತ್ತಿ ಅವಳಿಗೆ ಬೇಕಾಗಿದ್ದೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡ್ಕೋತೀನಿ. ಶಾಪಿಂಗ್ ಮುಗಿಯೋಷ್ಟೊತ್ತಿಗೆ ಟೈಮ್ ಸುಮಾರು 9 ಗಂಟೆ ಆಗಿರುತ್ತೆ. ಸೊ ನನಗೆ ಹಸು ಬೇರೆ ಆಗಿರುತ್ತೆ. ಹಾಗಾಗಿ ನಾನು ಅಲ್ಲೇ ಒಂದು ಕ್ಯಾಂಟೀನಲ್ಲಿ ಲೈಟಾಗಿ ಊಟ ಮಾಡ್ಕೋತೀನಿ. ಊಟ ಆಯಿತು, ಈಗ ಊರಿನ ಕಡೆ ಹೊರಡೋಣ ಅಂತ ಆಟೋನ ಸ್ಟಾರ್ಟ್ ಮಾಡ್ತೀನಿ. ಈಗ ಟೈಮು ಸುಮಾರು 9:30. ಸೊ ಈಗ ನಾನು ಊರಿಗೆ ಖಾಲಿ ಹೋಗೋದೇನು, ಯಾರಾದರೂ ಪ್ಯಾಸೆಂಜರ್ ಸಿಕ್ಕರೆ ನನಗೆ ಒಂದು ಕಂಪನಿಯೂ ಆಗುತ್ತೆ ಮತ್ತು ಅಡಿಷ್ನಲ್ ಒಂದು ಇನ್ಕಮ್ ಆಗುತ್ತಲ್ಲ ಅಂತ ನಾನು ಒಂದು ಸ್ವಲ್ಪ ಸ್ಲೋವಾಗಿ ಸಿಟಿನ ಕ್ರಾಸ್ ಮಾಡ್ತೀನಿ. ನಾನು ಸಿಟಿ ಆಲ್ಮೋಸ್ಟ್ ಮುಗಿತಾ ಬಂದರೂ ನನಗೆ ಯಾವ ಪ್ಯಾಸೆಂಜರ್ಸು ಆ ರೂಟಲ್ಲಿ ಹೋಗೋರು ಸಿಗೋದಿಲ್ಲ. ಸೊ ಹಾಗಾಗಿ ಇನ್ನೇನು ಯಾರೂ ಸಿಗೋದಿಲ್ಲ ಅಂತ ನಾನು ಒಂದು ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡ್ತೀನಿ. ಇನ್ನೇನು ಸಿಟಿ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಅಲ್ಲೊಂದು ಮಹಿಳೆ ಬ್ಯಾಗ್ ಇಟ್ಕೊಂಡು ನಿಂತಿರ್ತಾರೆ. ಆ ಮಹಿಳೆ ಏನು ನನ್ನ ಆಟೋವನ್ನು ತಡೆಯೋದಿಲ್ಲ. ನಾನೇ ಆ ಮಹಿಳೆ ಹತ್ರ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಕೇಳ್ತೀನಿ, ಅಕ್ಕರೆ ನೀವು ಎಲ್ಲಿಗೆ ಹೋಗಬೇಕು ಅಂತ. ಆವಾಗ ಆ ಮಹಿಳೆ ಒಂದು ಗ್ರಾಮದ ಹೆಸರನ್ನು ಹೇಳುತ್ತಾಳೆ. ಆ ಗ್ರಾಮ ಎಲ್ಲಿದೆ ಅಂದರೆ ನಮ್ಮ ಗ್ರಾಮದ ನಂತರ ಒಂದು 2 ಕಿಲೋಮೀಟರ್ ಹೋಗಬೇಕು, ಅಲ್ಲಿ ಆ ಗ್ರಾಮ ಬರುತ್ತೆ. ಸೊ ಹಾಗಾಗಿ ನನಗೆ ಒಂಥರ ಅಡ್ವಾಂಟೇಜ್ ಆಯ್ತಲ್ಲ, ಇದೇ ದಾರಿಯಲ್ಲಿ ಹೋಗಬೇಕು, ಒಂದು 2 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಬಾಡಿಗೆನ ಕೇಳ್ತೀನಿ. ಆಕೆ ಆ ಬಾಡಿಗೆ ಕೊಡ್ಲಿಕ್ಕೆ ಒಪ್ಕೋತಾಳೆ. ಸೊ ನಾನು ಆ ಅಕ್ಕಿಯನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀನಿ. ಸೊ ನನಗೆ ಎಕ್ಸ್ಟ್ರಾ ಇನ್ಕಮ್ ಆಗೋಕ್ಕೆ ಒಂದು ಸವಾರಿ ಬಂದಾಯಿತು. ಸೊ ಹಾಗಾಗಿ ನಾನು ಈಗ ನಮ್ಮೂರ ಕಡೆ ಖುಷಿಯಾಗಿ ಹೊರಟೆ. ಹೋಗ್ತಾ ದಾರಿಯಲ್ಲಿ ಆ ಪ್ಯಾಸೆಂಜರ್ನ ಕೇಳಿದೆ, ಅಕ್ಕರೆ ನಿಮ್ಮೂರು ಯಾವುದು, ಮಂಡಿನ ಅಥವಾ ಗ್ರಾಮನ ಅಂತ. ಈ ನನ್ನ ಪ್ರಶ್ನೆಗೆ ಯಾವುದೂ ಉತ್ತರ ಕೊಟ್ಟಿಲ್ಲ. ಮತ್ತೊಂದು ಸರಿ ಕೇಳಿದೆ, ಏನೂ ಉತ್ತರ ಬಂದಿಲ್ಲ. ಸೊ ನಾನು ಸುಮ್ಮನಾಗ್ಬಿಟ್ಟೆ. ಸಿಟಿ ಕ್ರಾಸ್ ಆಯಿತು. ತುಂಬ ಕತ್ತಲಾಗಿದೆ. ಅರೌಂಡ್ 10 ಗಂಟೆ ಆಗ್ತಾಯಿದೆ ಈಗ. ಮತ್ತು ತುಂಬ ಚಳಿ ಬೇರೆ, ಘಾಟ್ ಸೆಕ್ಷನ್ ಬೇರೆ, ಜಾಸ್ತಿ ಸ್ಪೀಡಾಗಿ ಹೋಗೋ ಹಾಗಿಲ್ಲ. ನಾನು ನನ್ನ ಆಟೋವನ್ನು ನಾರ್ಮಲ್ ಸ್ಪೀಡಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೆ. ನನಗೂ ಬೋರ್ ಆಗ್ತಾ ಇತ್ತು. ಸೊ ನಾನು ಮತ್ತೆ ಆ ಪ್ಯಾಸೆಂಜರ್ನ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿದೆ. ಆ ಕರೆ ಊಟ ಮಾಡ್ಕೊಂಡ್ರಾ ಅಥವಾ ಆ ಗ್ರಾಮಕ್ಕೆ ಹೋಗಿ ಮಾಡ್ಕೋತೀರಾ ಅಂತ ಕೇಳಿದೆ. ಯಾವುದೇ ಉತ್ತರ ಬಂದಿಲ್ಲ. ನಾನು ಸುಮ್ಮನೆ ಹಿಂಗೆ ತಿರುಗಿ ನೋಡಿದೆ. ಸುಮ್ಮನೆ ಕೂತಿದ್ರು. ಸರಿ ಬಿಡು ಅಂತ ನಾನು ಸುಮ್ಮನಾದೆ. ನನಗೂ ಈಗ ಒಬ್ಬನೇ ಸುಮ್ಮನೆ ಕೂತು ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಹೇಗೋ ನನ್ನ ಆಟೋ ಅಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆಯಲ್ಲ ಅಂತ ನಾನು ಹಳೆ ಹಿಂದಿ ಸಾಂಗ್ಸ್ನ ಪ್ಲೇ ಮಾಡಿದೆ. ನಾನು ನನ್ನ ಫೋನಲ್ಲಿರೋ ಸಾಂಗ್ ಲಿಸ್ಟ್ನ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಆಟೋ ಮ್ಯೂಸಿಕ್ ಸಿಸ್ಟಮಲ್ಲಿ ಪ್ಲೇ ಮಾಡ್ತಾ ಇದ್ದೆ.
ಸೊ ಫಸ್ಟ್ ಒಂದೆರಡು ಬಾಲಿವುಡ್ ಸಾಂಗ್ಸ್ ಬಂದವು ಹಳೆವು. ಆಮೇಲೆ ಒಂದು ಡಿವೋಷ್ನಲ್ ಸಾಂಗ್ ಬಂತು, ಭಜನೆ, ಮಾ ಶೇರವಾಲಿ ಅಂತ. ಆ ಭಜನೆ ಸ್ಟಾರ್ಟ್ ಆದ ತಕ್ಷಣ ಹಿಂದೆ ಕೂತಿದ್ದ ಆ ಪ್ಯಾಸೆಂಜರ್ ಮಹಿಳೆ ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೀಗೆ ಹೇಳ್ತಾಳೆ, ಹೇಯ್, ಆ ಮ್ಯೂಸಿಕ್ನ ಬಂದ್ ಮಾಡು, ಬಂದ್ ಮಾಡು. ಹೇಳ್ತಿರೋದಲ್ಲೇನೋ, ನೀನೇ ಹೇಳ್ತಿರೋದು, ಬಂದ್ ಮಾಡು ಬೇಗ. ನನಗೊಂಥರ ಶಾಕ್ ಆಯಿತು, ಯಾಕೆ ಈ ಥರ ಸಿಟ್ ಮಾಡ್ತಿದ್ದಾಳೆ ಅಂತ. ಸರಿ, ಏನೋ ನಿದ್ದೆಗಿದ್ದೆ ಬರುತ್ತಿರಬೇಕು, ಹಾಗಾಗಿ ಈ ಥರ ಆಡ್ತಿದ್ದಾಳೆ. ಸರಿ, ಆಫ್ ಮಾಡಿಬಿಡೋಣ ಅಂತ ಆಫ್ ಮಾಡಿಬಿಟ್ಟೆ. ಮತ್ತೆ ಆ ಪ್ಯಾಸೆಂಜರ್ನ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿದೆ. ಅಕರೆ ನಿಮ್ಮದು ಅದೇ ಊರ ಅಥವಾ ಅಲ್ಲಿ ಯಾರಾದರೂ ರಿಲೇಟಿವ್ಸ್ ಇದ್ದಾರೆ ಅಂತ ಹೋಗ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಮತ್ತೆ ಅವಕ್ಕ, ನೀನು ಮುಂದೆ ದಾರಿ ನೋಡಿಕೊಂಡು ಆಟೋ ಓಡಿಸು, ಜಾಸ್ತಿ ಮಾತಾಡಬೇಡ. ಬಾಡಿಗೆ ಕೊಡ್ತಿಲ್ಲೇನು, ಸುಮ್ಮನೆ ಓಡಿಸು. ಅಂತ. ನನಗೂ ಕೋಪ ಬಂತು, ಬಟ್ ಏನು ಮಾಡೋದು, ಪ್ಯಾಸೆಂಜರ್ ಅಲ್ಲ, ಸೊ ಅವ್ರು ಹೇಳ್ದಂಗೆ ಕೇಳಬೇಕು. ಸರಿ, ನನ್ನ ಪಾಡಿಗೆ ನಾನು ಆಟೋ ಓಡಿಸೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೆ. ಈಗ ಆಲ್ಮೋಸ್ಟ್ ಹಾಫ್ ದಾರಿನ ಕ್ರಾಸ್ ಮಾಡಿದ್ದೆ. ಇದು ಮೊದಲೇ ನಿರ್ಜನ ಪ್ರದೇಶ, ಅಂಥದ್ರಲ್ಲೂ ಈ ಕತ್ತಲು, ಕಾಡು, ಬೆಟ್ಟ, ಈ ಚಳಿ ಎಲ್ಲ ಸೇರಿ ಇನ್ನೂ ಭಯಾನಕ ಸಿಚುವೇಶನ್ ಆಗಿದೆ. ಸೊ ಹಾಗಾಗಿ ಈ ರೀಜನ್ನ ಮೊದಲು ಕ್ರಾಸ್ ಮಾಡೋಣ ಅಂತ ನಾನು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಅದೇ ಸಮಯದಲ್ಲಿ ಹಿಂದೆ ಕೂತಿದ್ದ ಪ್ಯಾಸೆಂಜರ್ ನನಗೆ ಮತ್ತೆ ಬೆನ್ನ ಮೇಲೆ ತಟ್ಟಿ ನಿಲ್ಲಿಸ್ಲಿಕ್ಕೆ ಸನ್ನೆ ಮಾಡ್ತಾರೆ. ನಾವು ತಿರುಗಿ ಹೇಳ್ತೀನಿ, ಅಕ್ಕರೆ ನಿಮ್ಮ ಊರಿನ್ನೂ ಬಂದಿಲ್ಲ, ಇನ್ನು ಬಹಳ ದೂರ ಹೋಗಬೇಕು, ಇದು ನಿರ್ಜನ ಪ್ರದೇಶ, ಕಾಡು ಅಂತ ನಾನು ಮತ್ತೆ ತಿರುಗಿ ಓಡಿಸ್ತಾ ಇರ್ತೀನಿ. ಮತ್ತೆ ಅವಕ್ಕ ನನ್ನ ಹೆಗಲ ಮೇಲೆ ಈ ಥರ ತಟ್ಟಿ ಆಟೋ ನಿಲ್ಲಿಸು ಅಂತ ಸನ್ನೆ ಮಾಡ್ತಾಳೆ. ನಾ ಆಟೋ ನಿಲ್ಲಿಸಿ ಕೇಳ್ತೀನಿ ಏನಾಯಿತು ಅಂತ. ಅವಾಗ ಆ ಮಹಿಳೆ ಹೇಳ್ತಾಳೆ, ಒಂದು 5 ನಿಮಿಷ ನಿಂತ್ಕೋ, ನನಗೆ ಕೆಲಸ ಐತೆ, ನಾ ಹೋಗಿ ಬರ್ತೀನಿ. ಅವಾಗ ನಾನು ಅಂತೀನಿ, ಅಕ್ಕರೆ ಎಲ್ಲಿ ಹೊರಟ್ರಿ, ಅಲ್ಲಿ ಹೋಗಬೇಡಿ, ಅದು ಕಾಡು, ಬಂದ್ಬಿಡಿ, ಅಲ್ಲಿ ಪ್ರಾಣಿಗಳು ಇರ್ತವೆ, ಯಾಕೆ ಹೋಗ್ತಾ ಇದ್ದೀರಾ, ಬನ್ನಿ, ಒಂದು ಅರ್ಧ ತಾಸಲ್ಲೇ ನಿಮ್ಮ ಊರಿಗೆ ಹೋಗ್ಬೋದು, ಬನ್ನಿ ಅಕ್ಕ ಅಂತ ಕರಿತೀನಿ. ಆದರೆ ಆಕೆ ಬರೋದಿಲ್ಲ. ಬ್ಯಾಗ್ ಬೇರೆ ನಾನು ಆಟೋದಲ್ಲೇ ಇಟ್ಟು ಹೋಗಿದ್ದಾರೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನನಗೆ ಇಳಿದು ಹೋಗ್ಲಿಕ್ಕೆ ನನಗೂ ಭಯ ಅಲ್ಲಿ. ನಾನು ಸರಿ, ಏನಾದ್ರು ವಾಶ್ರೂಮ್ ಏನಾದ್ರು ಹೋಗಿರ್ಬೋದು, ಒಂದು 5-10 ನಿಮಿಷದಲ್ಲಿ ಬಂದ್ಬಿಡ್ತಾರೆ, ವೇಟ್ ಮಾಡೋಣ ಅಂತ ಕೂತ್ಕೊಂಡೆ. 10 ನಿಮಿಷ ಆಯಿತು, 20 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, ಆದರೂ ಬಂದಿಲ್ಲ. ನನಗೊಂಥರ ಚಿಂತೆ ಜೊತೆ ಭಯ ಬೇರೆ. ಸರಿ, ಏನಾಗಿರ್ಬೋದು ಏನೋ, ಹೋಗ್ಬಿಟ್ಟು ನೋಡೋಣ ಅಂತ ನಾನು ಆಟೋ ಬಿಟ್ಟು ಇಳಿದು ಆಕೆ ಹೋಗಿದ್ದ ದಾರಿಯಲ್ಲಿ ಒಂದಿಷ್ಟು ದೂರ ಒಳಗೆ ಹೋದೆ. ನನಗೆ ತುಂಬ ಭಯ ಆಗ್ತಾ ಇದೆ. ಆ ಕತ್ತಲು, ಆ ಕಾಡು, ಚಳಿ, ಮತ್ತಲ್ಲಿ ಆ ಪ್ರಾಣಿಗಳದ್ದು, ಪಕ್ಷಿಗಳದ್ದು ಏನೇನೋ ಒಂಥರ ಸೌಂಡು ವಿಚಿತ್ರವಾಗಿತ್ತು. ಅಲ್ಲೆಲ್ಲೂ ಕಾಣಿಸಿಲ್ಲ ಆಕೆ. ನನಗಂತೂ ತುಂಬ ಭಯ ಆಗ್ತಾ ಇದೆ. ಇನ್ನು ಮುಂದೆ ನನ್ನ ಕೈಯಲ್ಲಂತೂ ಹೋಗ್ಲಿಕ್ಕಾಗಲ್ಲ. ನಾ ವಾಪಸ್ ಆಟೋಗೆ ಹೋಗ್ಬಿಡ್ತೀನಿ, ಆಕೆ ಅಲ್ಲೇ ಬರಲಿ ಅಂತ ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ. ನನ್ನ ಹಿಂದೆನೇ ಒಂದಿಷ್ಟು ಡಿಸ್ಟೆನ್ಸಲ್ಲಿ ಆಕೆ ನಿಂತಿದ್ದಾಳೆ. ಅಲ್ಲಿ ನಿಂತು ನನ್ನನ್ನೇ ನೋಡ್ತಾ ಇದ್ದಾಳೆ, ಏನೂ ಮಾತಾಡ್ತಾ ಇಲ್ಲ. ನನಗೆ ಸಿಟ್ಟು ಬಂತು. ನಾ ಆ ಕಡೆಯಿಂದನೇ ಕೂಗಿದೆ, ಓ ಅಕ್ಕ, ನಿನಗೇನು ಅರ್ಥ ಆಗುತ್ತಾ ಇಲ್ಲ, ಅರ್ಧ ಗಂಟೆ ಆಯ್ತು ನೀನು ಇಲ್ಲಿ ಬಂದು, ನಡಿಯಕ್ಕ ಹೋಗೋಣ, ನನಗೆ ಮನೆಗೆ ಹೋಗ್ಬೇಕು, ನನಗೆ ಟೈಮ್ ಆಗ್ತೈತೆ, ನಡಿಯಕ್ಕ ಅಂತ ನಾನು ಹತ್ರ ಹೋಗ್ತಿದ್ದಂಗೆ ಒಂದೇ ಸರಿ ಕಾಗೆಗಳ ಸದ್ದು ಬರ್ಲಿಕ್ಕೆ ಶುರು ಆಯ್ತು. ನಾ ಇಷ್ಟೊತ್ತಲ್ಲಿ ಎಲ್ಲಿ ಕಾಗೆಗಳು ಬರ್ತವೆ ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ. ಮೇಲೆ ಒಂದು ಕಾಗೆನೂ ಕಾಣಿಸಿಲ್ಲ ನನಗೆ. ನಾ ಬೇಗ ಆಟೋ ಹತ್ರ ಓಡೋಗ್ಬಿಟ್ಟು ಆಟೋ ಹತ್ತಿ ನಾನು ಕುತ್ಕೊಂಡು ಅಲ್ಲಿ ವೇಟ್ ಮಾಡಿದೆ, ಆಕೆ ಬರ್ತಾಳೆ ಅಂತ. ಆಕೆ ಬಂದಳು, ಮೆಲ್ಲಕ್ಕೆ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ರು. ನಾ ಕರೆದೆ, ಅಕ್ಕಾವು ಬಾರಕ್ಕ ಬೇಗ. ಆಕೆ ಬಂದಳು, ಆಟೋ ಹತ್ರ ಬಂದಳು, ನಿಂತ್ಕೊಂಡ್ಳು, ನನ್ನನ್ನೇ ನೋಡ್ತಾ ಇದ್ದರು. ಆಕೆ ನನ್ನೇ ನೋಡುತ್ತಾ ಒಂದು ಸ್ಮೈಲ್ ಕೊಟ್ಲು. ಆ ಸ್ಮೈಲ್ ತುಂಬ ಖರಾಬಾಗಿತ್ತು. ಅದು ನೋಡಿದರೆ ಯಾರಿಗಾದರೂ ಇರಿಟೇಟ್ ಆಗುತ್ತೆ, ಆ ಥರ ಒಂದು ಸ್ಮೈಲು, ಒಂಥರ ಭಯಾನಕವಾಗಿರೋ ಥರ. ಈಗ ಇದ್ಕಿದ್ದಂಗೆ ಆಕೆ ಕಣ್ಣೆಲ್ಲ ಕೆಂಪುಗಾಗ್ಬಿಟ್ವು. ನನಗೊಂಥರ ಭಯ ಆಯಿತು, ಏನಪ್ಪ ಇದು ಅಂತ. ಆಮೇಲೆ ಇವಾಗ ಆಕೆ ನಗಲಿಕ್ಕೆ ಶುರು ಮಾಡಿದ್ಲು. ಆ ನಗು ಎಷ್ಟು ಭಯಾನಕವಾಗಿತ್ತು ಅಂದರೆ ನಾನು ಇವತ್ತು ನೆನೆಸ್ಕೊಂಡ್ರೂ ನನಗೆ ನಿದ್ದೆ ಬರೋದಿಲ್ಲ, ಅಷ್ಟು ಭಯಾನಕವಾಗಿತ್ತು. ಆಕೆ ಹಲ್ಲು, ಆ ನಾಲ್ಗೆ ಎಷ್ಟು ಖರಾಬಾಗಿತ್ತು ಅಂದರೆ ಡೈಲಿ 100 ಗುಟ್ಕಾ ತಿಂದರೂ ಅಷ್ಟು ಖರಾಬಾಗೋದಿಲ್ಲ. ನಾಲ್ಗೆ, ಹಲ್ಲು ಅಷ್ಟು ಖರಾಬಾಗಿತ್ತು. ನನಗೆ ಗೊತ್ತಾಯಿತು, ಇದು ಸಾಮಾನ್ಯ ಮಹಿಳೆ ಅಲ್ಲ, ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ನಾನು ಇಲ್ಲಿಂದ ಬೇಗ ಹೊರಡಬೇಕು, ತಪ್ಪಿಸ್ಕೋಬೇಕು ಅಂತ ನಾನು ಆಟೋ ಸ್ಟಾರ್ಟ್ ಮಾಡಿದೆ. ಆಟೋ ಸ್ಟಾರ್ಟೇ ಆಗ್ತಾ ಇಲ್ಲ. ನನಗೆ ಭಯ ಆಗ್ತಾಯಿದೆ. ಕೈಕಾಲು ಬೇಳೆ ನನಗೆ ನಡುಗ್ಲಿಕ್ಕೆ ಸ್ಟಾರ್ಟ್ ಆದವು. ನನಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಯ ಆಗ್ತಾ ಇದೆ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಆಗ್ತಾ ಇಲ್ಲ ಆಟೋ. ನನಗೆ ಫುಲ್ ಭಯ ಆಗ್ತಾ ಇದೆ. ಆಕೆ ನಗ್ತಾನೇ ಇದ್ದಾಳೆ, ನಿಲ್ಸಂಗೆ ಇಲ್ಲ, ಅಷ್ಟು ಖರಾಬಾಗಿ ನಗ್ತಾ ಇದ್ದಾಳೆ, ನನ್ನನ್ನೇ ನೋಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಸೊ ಅದೇ ಟೈಮಲ್ಲಿ ನನ್ನ ಫೋನ್ ರಿಂಗ್ ಆಯಿತು.
ನನ್ನ ವೈಫ್ ಫೋನ್ ಮಾಡಿದ್ಲು. ನನಗೆ ಒಳ್ಳೆ ಸುದ್ದಿ ಏನಪ್ಪ ಅಂದರೆ, ಆ ಟೈಮಲ್ಲಿ ನಾನು ರಿಂಗ್ ಟೋನು ಹನುಮಾನ್ ಚಾಲೀಸ ಇಟ್ಕೊಂಡಿದ್ದೆ. ಅದು ಬಂದಿದ್ದ ತಕ್ಷಣ ಒಂಥರ ಆಕೆಗೆ ಇರಿಟೇಟ್ ಆಯಿತು. ಆಕೆ ಸ್ವಲ್ಪ ದೂರ ಹೋದ್ಲು. ನಾ ಫೋನ್ ರಿಸೀವ್ ಮಾಡಿಲ್ಲ, ಹಂಗೆ ಇಟ್ಕೊಂಡೆ. ಅದು ಆ ಕಾಲ್ ಬರ್ತಾನೆ ಇತ್ತು. ಆಕೆ ಇನ್ನೊಂದು ಚೂರು ದೂರ ಹೋದ್ಲು. ಈಗ ರಿಂಗ್ ಟೋನ್ ಜೊತೆ ನಾನು ಹನುಮಾನ್ ಚಾಲೀಸ ಹೇಳಲಿಕ್ಕೆ ಶುರು ಮಾಡಿದೆ. ರಿಂಗ್ ಟೋನ್ ಬಂದಾಯಿತು. ಹನುಮಾನ್ ಚಾಲೀಸ ನಾನು ನಿಲ್ಲಿಸಿಲ್ಲ. ಆಕೆಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಯಿತು. ಒಂಥರ ಗುರಾಯಿಸ್ತಾ ಇದ್ಲು ನನ್ನನ್ನು. ಗುರಾಯಿಸ್ತಾ ಒಂಥರ ಸೌಂಡ್ ಮಾಡಿದ್ಲು ಆಕೆ. ಆದರೆ ಹನುಮಾನ್ ಚಾಲೀಸ ನಿಲ್ಲಿಸಿಲ್ಲ. ಹನುಮಾನ್ ಚಾಲೀಸ ಹೇಳ್ಕೊತಲೇ ಗಾಡಿನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಗೇರ್ ಹಾಕ್ಕೊಂಡು ಅಲ್ಲಿಂದ ಫಾಸ್ಟಾಗಿ ಹೊರಟೆ. ಗೇರ್ ಚೇಂಜ್ ಮಾಡ್ಕೊಂಡು ಮುಂದೆ ಹೋದೆ. ಫುಲ್ ಸ್ಪೀಡಲ್ಲಿ ತೊಗೊಂಡೆ ಗಾಡಿನ. ಅದು ತುಂಬ ಕರೆಸಿದ್ವು. ಆದರೂ ನನಗೆ ಅದ್ರ ಬಗ್ಗೆ ಚಿಂತೆನೇ ಇರಲಿಲ್ಲ. ಫಸ್ಟ್ ಅಲ್ಲಿಂದ ಹೊರಡಬೇಕು. ಫಾಸ್ಟಾಗಿ ಹೋದೆ. ಹನುಮಾನ್ ಚಾಲೀಸ ಓದ್ತಾನೆ ಇದ್ದೆ. ಹಾಗೆ ಹೋಗ್ತಾ ನಾನು ನನ್ನ ಲೆಫ್ಟ್ ಸೈಡ್ ಮಿರರ್ನ ಅಬ್ಸರ್ವ್ ಮಾಡಿದೆ. ಆಕಿ ಕಾಣಿಸಿದ್ಲು ನನಗೆ. ಅಲ್ಲಿ ಹಿಂದೆ ನಿಂತಿದ್ಲಲ್ಲ, ಅದೇ ಜಾಗದಲ್ಲಿ ನಿಂತಿರೋದು ಮತ್ತು ನನ್ನ ಕಡೆ ನೋಡ್ತಾ ಇರೋದು ನನಗೆ ಕಾಣಿಸ್ತು ಮಿರರಲ್ಲಿ. ಫಾಸ್ಟಾಗಿ ಹೋದೆ, ದೂರ ಹೋದೆ. ಆದರೂ ಆ ವೀವ್ ಇನ್ನೂ ಡಿಸಪಿಯರ್ ಆಗಿಲ್ಲ. ಇನ್ನೂ ಹಾಗೆ ಕಾಣಿಸ್ತಾ ಇದ್ದಾಳೆ. ಅಷ್ಟೇ ಡಿಸ್ಟೆನ್ಸಲ್ಲಿ ಇದ್ದೀನಿ ಅನ್ನೋ ಥರ ನನಗೆ ಕಾಣಿಸ್ತಾ ಇದೆ. ಇನ್ನೂ ಫಾಸ್ಟಾಗಿ ಹೋದೆ. ಆದರೆ ಆ ವ್ಯೂ ಹೋಗ್ತಾನೆ ಇಲ್ಲ. ನನಗೊಂಥರ ಭಯ ಆಯಿತು. ಆಮೇಲೆ ಮುಂದೆ ಒಂದು ಕರ್ವ್ ಬಂತು. ಕರ್ವಲ್ಲಿ ನಾನು ಟರ್ನ್ ಮಾಡಿದೆ. ಟರ್ನ್ ಮಾಡಿದ್ರು ಆ ವ್ಯೂ ಹೋಗ್ತಾ ಇಲ್ಲ. ನನಗೆ ಒಂಥರ ಭಯ ಆಯಿತು. ಏನು ಮಾಡೋದು? ರೈಟ್ ಸೈಡ್ ಮಿರರ್ ನೋಡಿದೆ. ರೈಟ್ ಸೈಡ್ ಮಿರರಲ್ಲೂ ಕಾಣಿಸ್ತಾ ಇದ್ದಾಳೆ. ನನಗೆ ಇನ್ನೂ ಭಯ ಆಯಿತು. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಒಳಗಡೆ ಒಂದು ಪ್ಯಾಸೆಂಜರ್ ವ್ಯೂ ಮಿರರ್ ಇರುತ್ತಲ್ಲ, ಅದರಲ್ಲಿ ನೋಡಿದ್ರೆ ಅದರಲ್ಲಿ ನನಗೆ ಆಕೆಯ ಬ್ಯಾಗ್ ಕಾಣಿಸ್ತು. ಆಕೆ ಅವಾಗ ಆಟೋದಿಂದ ಇಳಿದಿದ್ಲಲ್ಲ, ಆ ಬ್ಯಾಗ್ನ ಬಿಟ್ಟು ಹೋಗಿದ್ಲು ಅವಳು, ತೊಗೊಂಡೋಗಿರ್ಲಿಲ್ಲ. ಸೊ ನನಗೆ ಇವಾಗ ಅನಿಸ್ತು, ಮೋಸ್ಟ್ಲಿ ಈ ಬ್ಯಾಗ್ ಇರೋದ್ರಿಂದ ನನಗೆ ಈ ಥರ ಕಾಣಿಸ್ತಾ ಇದೆ ಏನೋ ಅಂತ. ಸೊ ನಾನು ಹನುಮಾನ್ ಚಾಲೀಸ ಹೇಳ್ಕೊತಾನೆ ಆ ಬ್ಯಾಗ್ನ ಒಂದು ಕೈಯಿಂದ ಎತ್ತಿ ಈ ಥರ ಸೈಡಿಗೆ ಹೊರಗೆ ಹಾಕಿದೆ. ಆಮೇಲೆ ಈ ಕಡೆ ನೋಡಿದೆ, 2 ಮಿರರಲ್ಲೂ ಆಕೆ ವ್ಯೂ ಹೋಯಿತು. ನನಗೆ ಎಲ್ಲ ಕ್ಲಿಯರ್ ಆಯಿತು. ಈಗ ನಾನು ಒಂಥರ ನೆಮ್ಮದಿ ಆಯಿತು. ಸೊ ಸೀದಾ ಮನೆಗೆ ಓಡಿಸ್ದೆ ಆಟೋ. ಆ ಕಡೆಯಿಂದ ಒಂದು 10 ನಿಮಿಷದಲ್ಲಿ ನಾನು ಮನೆಗೆ ಹೋಗ್ಬಿಟ್ಟು ಆಟೋ ಹೊರಗಡೆ ನಿಲ್ಲಿಸ್ಬಿಟ್ಟು ನಾನು ಬಾಗಿಲು ತಟ್ಟಿದೆ. ನನ್ನ ವೈಫ್ ಬಂದು ಡೋರ್ ಓಪನ್ ಮಾಡಿದ್ಲು. ಡೋರ್ ಓಪನ್ ಮಾಡಿಬಿಟ್ಟು ನನ್ನ ಕೇಳಿದ್ಲು, ಯಾಕೆ ಎಲ್ಲೋಗಿದ್ರಿ ನೀವು ಇಷ್ಟೊತ್ತು? ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡಿಲ್ಲಲ್ಲ ನೀವು ಅಂತ ಕೇಳಿದ್ಲು. ಆವಾಗ ನನಗೆ ಏನು ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ಭಯ ಆಗ್ತಾ ಇದೆ, ನಡುಗ್ತಾ ಇದ್ದೆ. ನನ್ನ ಕಂಡೀಷನ್ ನೋಡಿ ನನ್ನ ವೈಫಿಗೂ ಅರ್ಥ ಆಯಿತು, ಏನೋ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಇವರು ಅಂತ. ಸೊ ಒಳಗೆ ಕೂರಿಸಿ ನನ್ನನ್ನು ಕೇಳಿದ್ಲು ಏನಾಯಿತು ಅಂತ. ಅವಳಿಗೆ ಅನಿಸ್ತು ನಾನೇನೋ ಆಕ್ಸಿಡೆಂಟ್ ಮಾಡಿ ಬಂದಿದ್ದೀನಿ ಅಂತ. ನಾ ಹೇಳಿದೆ ಈ ಥರ ಎಲ್ಲ ಆಗಿದೆ ಅಂತ. ಸೊ ಅದನ್ನು ಕೇಳಿಬಿಟ್ಟು ಅವಳು ತುಂಬ ಭಯಪಟ್ಟಳು, ಹತ್ತಲು. ಆಮೇಲೆ ಸರಿ ಏನೋ ನೀವು ಪಾರಾಗಿ ಬಿಟ್ರಲ್ಲ ಸಾಕೋದು ಅಂತ ನನ್ನನ್ನು ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಳು. ಮಲಗಿಸ್ಲಿಕ್ಕೆ ಟ್ರೈ ಮಾಡಿದ್ಲು. ಬಟ್ ನನಗೆ ಅವತ್ತು ಮಲಗ್ಲಿಕ್ಕೆ ಆಗಿಲ್ಲ. ಅವತ್ತು ಮಾತ್ರ ಅಲ್ಲ, ಕಂಟಿನ್ಯೂ ಒಂದು 2-3 ದಿನ ನನಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಅಷ್ಟು ಭಯ ಇತ್ತು. ಸೊ ಆಮೇಲೆ ನಮಗೆ ಗೊತ್ತಿರೋ ಸ್ವಾಮೀಜಿರು ಒಬ್ಬರಿದ್ದರು, ಅಲ್ಲಿ ಹೋಗ್ಬಿಟ್ಟು ತಾಯ್ತ ಕಟ್ಸ್ಕೊಂಡ್ಬಂದೆ. ಅದಾದಮೇಲೆ ನೈಟಲ್ಲಿ ನಾನು ಬಾಡಿಗೆ ತೊಗೊಳೋದೇ ಬಿಟ್ಬಿಟ್ಟೆ ಕಂಪ್ಲೀಟಾಗಿ. ಈವ್ನಿಂಗ್ ಟೈಮಲ್ಲಿ ತೊಗೋತೀನಿ. ಈವ್ನಿಂಗ್ ಟೈಮಲ್ಲಿ ತೊಗೊಂಡ್ರು ನಾನು ದೂರ ಜಾಸ್ತಿ ಹೋಗಲ್ಲ. ನಮ್ಮ ಗ್ರಾಮ ಅಕ್ಕಪಕ್ಕದಲ್ಲಿ ಮಾತ್ರ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ನಾವು ರಿಟರ್ನ್ ಆಗೋ ಥರ ಮಾತ್ರ ನಾನು ಬಾಡಿಗೆ ಓಡಿಸ್ತೀನಿ. ಸೊ ಆ ಭಯ ನನಗೆ ಇನ್ನೂ ಇದೆ. ಈ ಘಟನೆ ನನ್ನ ಜೊತೆ ಮಾತ್ರ ಅಲ್ಲ, ಇನ್ನೂ ಒಂದು 4-5 ಜನ ಆಟೋ ಡ್ರೈವರ್ಸ್ ಜೊತೆ ಕೂಡ ನಡೆದಿದೆ ಅಂತೆ. ಇದೇ ಥರ ಅವ್ರಿಗೂ ಅನುಭವ ಆಗಿದೆ ಅದೇ ಸ್ಥಳದಲ್ಲಿ. ಸೊ ನನ್ನ ಅನುಭವದ ನಂತರ ನಾನು ಹೇಳೋದಿಷ್ಟೇ, ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಪರ್ಟಿಕ್ಯುಲರ್ಲಿ ಒಬ್ಬರೇ ಹೋಗಬೇಕಾದ್ರೆ ಯಾರನ್ನಾದರೂ ಹಚ್ಕೋತಿದ್ದೀರಾ ಅಂದರೆ ಸ್ವಲ್ಪ ನೋಡಿಬಿಟ್ಟು ಹಚ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ. ಸೊ ಫ್ರೆಂಡ್ಸ್, ನಾವು ಇವಾಗ ಆಟೋ ಡ್ರೈವರ್ ಕಥೆನ ನಾವು ಕೇಳಿದ್ವಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಂಪ್ರೂವ್ಮೆಂಟ್ಸಿಗೋಸ್ಕರ ಕಮೆಂಟ್ಸ್ ಮಾಡಿ. ಮತ್ತೆ ಇನ್ನೊಂದು ಕತೆ ಜೊತೆ ವಾಪಸ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.